ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಮದುವೆಗೆ ಹೋಗಬೇಕಾಗಿತ್ತು. ಜೊತೆಯಲ್ಲೇ ತಿಪ್ಟೂರಮ್ಮನ ತೇರು ಕೂಡ ಇತ್ತು. ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಒಂದು 6:30ಗೆ ಎದ್ಬಿಟ್ಟು ಬೇಗ ರೆಡಿ ಆಗಿದ್ವಿ. ಬಿಕಾಸ್ ಒಂದು ನನ್ನ ಕ್ಲೋಸ್ ಫ್ರೆಂಡ್ ಮದುವೆಗೆ ಹೋಗಬೇಕಾಗಿತ್ತು. ಇನ್ನು ಗಿಫ್ಟ್ನ ನಮ್ಮ ಅತ್ತೆರ ಮೇಲೆ ಮರ್ತು ಬಂದಿದೆ ಅಂತ ಅಲ್ಲಿಗೆ ಹೋಗಿ ಗಿಫ್ಟ್ ತಗೊಂಡು ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಅರಸೀಕೆರೆಗೆ ಹೊರಟ್ವಿ. ಮದುವೆ ಇದ್ದಿದ್ದು ಅರಸೀಕೆರೆಯಲ್ಲೇ, ಸೊ ಹಂಗಾಗಿ ಅಲ್ಲೇ ನೋತಿತ್ತು ಅಂತ ಟೀ ಕುಡ್ಕೊಂಡು ಹೋದ್ವಿ. ಹೆಂಗೋ ಮುಹೂರ್ತ ಇನ್ನೂ ಮಾಡ್ತಾ ಇದ್ರು. ಸೊ ಏನೋ ನಾವು ಮುಹೂರ್ತನೆಲ್ಲ ಮಾಡಿ ಟಿಫನ್ ತಿನ್ನೋಕೆ ಹೋದ್ವಿ. ಟಿಫನ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಇನ್ನು ನೆಕ್ಸ್ಟ್ ಗಿಫ್ಟ್ ಕೊಡೋಣ ಅಂತ ಹೋದ್ವಿ. ಇವರು ನನ್ನ ಕಾಲೇಜ್ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಅಂದರೆ ಹೇಳ್ತಾರಲ್ಲ ಚೈಲ್ಡ್ಹುಡ್ಡಲ್ಲಿ ಒಬ್ಬರು ಕಾಲೇಜಲ್ಲಿ ಒಬ್ಬರು ಅಂತ. ಸೊ ಇವ್ರು ನನ್ನ ಕಾಲೇಜ್ನ ಬೆಸ್ಟಿ. ಆ್ಯಕ್ಚುಲಿ ಇವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಕಾಲೇಜ್ ಡೇಸಲ್ಲೇ ಲವ್ ಮಾಡ್ತಾ ಇದ್ಲು. ಇವಾಗ ಮನೆಯವ್ರನ್ನೆಲ್ಲ ಒಪ್ಪಿಸಿ ಹೆಂಗೋ ಮದುವೆ ಆಗ್ತಾ ಇದ್ದಾಳೆ. ಇನ್ನು ಅವ್ರಿಗೆಲ್ಲ ಗಿಫ್ಟ್ ಕೊಟ್ಟು ವಿಶ್ ಮಾಡಾದ್ಮೇಲೆ ಇನ್ನು ಸೀದಾ ನಮ್ಮ ತಿಪ್ಟೂರು ಕಡೆಗೆ ಬಂದ್ವಿ. ಯಾಕೆಂದರೆ ನಮ್ಮ ತಿಪ್ಟೂರಮ್ಮನ ತೇರಿತ್ತಲ್ಲ, ಸೊ ಟೈಮ್ ಆಗಿಬಿಡುತ್ತೆ ಅಂತ ಬಂದ್ವಿ. ಹೆಂಗೋ ಇನ್ನೂ ತೇರಿಗೆ ರೆಡಿ ಮಾಡಿ ನಿಲ್ಲಿಸಿದ್ರು. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಫಟ್ ಅಂತ ಡ್ರೆಸ್ನ ಚೇಂಜ್ ಮಾಡಾದ್ಮೇಲೆ ಸೀದಾ ನಮ್ಮ ಅತ್ತೆಯರ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಅತ್ತೆ ಎಲ್ರಿಗೂ ಅಡುಗೆ ಮಾಡ್ತಾ ಇದ್ರಲ್ಲ, ಸೊ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಮಸಾಲೆನೆಲ್ಲ ಹಾಕ್ಕೊಡ್ತಾ ಇದ್ದೆ. ಅಡುಗೆ ಮಾಡ್ತಿರೋದು ನಮ್ಮ ಅತ್ತೆ, ಆದರೂ ದೊಡ್ಡದಾಗಿ ಪೋಸ್ ಕೊಡ್ತಿರೋದು ಮಾತ್ರ ನಾನು. ಇನ್ನು ಅಡುಗೆ ಕೆಲಸ ಇದೆಲ್ಲ ಮುಗ್ದಿದ್ದಾದ್ಮೇಲೆ ಈ ಥರ ಫಟ್ ಅಂತ ರೆಡಿ ಆದ್ವಿ. ತೇರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇನ್ನು ಹೋಗಿದ ತಕ್ಷಣ ಪ್ರಸಾದ ಸಿಕ್ತು. ಸೊ ಪ್ರಸಾದನೆಲ್ಲ ತಿನ್ಕೊಂಡು ಬಾಳೆಹಣ್ಣು ತಗೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈ ವರ್ಷ ಆಗೋ ತೇರು ಎಳೆಯೋದು ತುಂಬ ಲೇಟ್ ಆಯಿತು. 3:15 ಆಗಿಬಿಟ್ಟಿತ್ತು ಆಲ್ರೆಡಿ. ಇನ್ನು ತೇರೆಲ್ಲ ಎಳೆದಾದ್ಮೇಲೆ ಬಾಳೆಹಣ್ಣು ಕೂಡ ಎಸ್ತಾದ್ಮೇಲೆ ನಾನು ನಮ್ಮ ಅತ್ತೆ ಸೀರೆ ತಗೋಬೇಕಾಗಿತ್ತು ಒಂದು ಅಂದ್ಬಿಟ್ಟು ಶಾಪಿಗೆ ಬಂದಿದ್ವಿ. ಸೀರೆನೆಲ್ಲ ಹಂಗೂ ಹಿಂಗೂ ತಗೊಂಡಾದ್ಮೇಲೆ ಸೀದಾ ಮನೆಗೆ ಬಂದು ತುಂಬ ಹೊಟ್ಟೆ ಹಸಿತಿತ್ತು ಅಂತ ಊಟ ಕೂಡ ಮುಗಿಸ್ಕೊಂಡೆ. ಊಟನೆಲ್ಲ ಮುಗಿಸಾದ್ಮೇಲೆ ಸಂಜೆ ಒಂದು 7:30 ಮೇಲೆ ಸಿಡಿ ಆಡಿಸ್ತಾರೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಬಂದಿದ್ವಿ ಫ್ಯಾಮಿಲಿ ಜೊತೆನೆ ನೋಡೋಣ ಅಂತ. ಸಿಡಿನೆಲ್ಲ ನೋಡ್ಕೊಂಡು ಇನ್ನು ಸೀದಾ ಮನೆ ಕಡೆಗೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.